ಗ್ರಾಮ. ಸಾಮಾನ್ಯವಾಗಿ ಬೆಳಗ್ಗೆ ಆಗ್ತಿದ್ದಂತೆ ಕೇಳಿಸ್ಬೇಕಿದ್ದ ಧ್ವನಿ ಅಲ್ಲಿ ಮಾಯವಾಗಿತ್ತು. ಊರಿಗೆ ಊರೇ ಆಕ್ರಂದನದಲ್ಲಿ ಮುಳುಗಿತ್ತು. 1 ದಿನ 2 ದಿನ ಗ್ರಾಮದಲ್ಲಿ ಒಂದು ವಿಚಿತ್ರ ಮೌನ. ಆ ಊರ ಒಳ್ಳೆಯ ವ್ಯಕ್ತಿಯೊಬ್ಬ ಕಾಣೆಯಾಗಿದ್ದ. ಎಲ್ಲಿಗೆ ಹೋದ, ಏನಾದ, ಒಬ್ಬಳನ್ನ ಹೊರತುಪಡಿಸಿ ಮತ್ಯಾರಿಗೂ ಗೊತ್ತಿರಲಿಲ್ಲ. ಒಂದು ಕಡೆ ಮಗನನ್ನ ಕಳೆದುಕೊಂಡ ತಾಯಿ, ಮತ್ತೊಂದು ಕಡೆ ಶಾಲಾ ಸಮವಸ್ತ್ರದಲ್ಲೇ ಅಜ್ಜಿಯ ಪಕ್ಕ ಕುಳಿತು ಏನಾಗ್ತಿದೆ ಅನ್ನೋದೇ ಗೊತ್ತಾಗದೆ ಮುಗ್ಧವಾಗಿ ನೋಡ್ತಿದ್ದ 2 ಮಕ್ಕಳು. ಮತ್ತೊಂದು ಕಡೆ ಗಂಡ ಏನಾಗಿದ್ದಾನೆ ಅನ್ನೋದು ಗೊತ್ತಿದ್ರು ಕಾಣೆಯಾಗಿದ್ದಾನೆ ಅಂತ ಹುಡುಕಾಟ ನಡೆಸ್ತಿದ್ದ ಪತ್ನಿ. ಇದು ದಾವಣಗೆರೆ ಜಿಲ್ಲೆಯ ಪಾಮೇನಹಳ್ಳಿಯ ರಘು ಎಂಬಾತನ ನಿಗೂಢ ಕೊಲೆ ಪ್ರಕರಣ. ಇಲ್ಲಿ ಕೊಲೆಯಾದವನು ದೊಡ್ಡ ಶ್ರೀಮಂತನಲ್ಲ, ಯಾವುದೇ ಶತ್ರುಗಳಿದ್ದ ವ್ಯಕ್ತಿಯೂ ಅಲ್ಲ. ಕೂಲಿ ಕೆಲಸ ಮಾಡಿಕೊಂಡು ತನ್ನ ಹೆಂಡತಿ 2 ಮಕ್ಕಳನ್ನ ಸಾಕ್ತಿದ್ದ ಸಾಮಾನ್ಯ ಕುಟುಂಬದ ವ್ಯಕ್ತಿ. ಆದ್ರೆ ಒಂದು ಅಕ್ರಮ ಸಂಬಂಧ, ಒಂದು ಕೊಲೆ ಸಂಚು, ಶವವನ್ನ ಕಾಣದಂತೆ ನುಂಗಿ ಹಾಕಿ ಮೌನವಾಗಿ ಹರಿಯುತ್ತಿದ್ದ ಒಂದು ನದಿ, ಏನಾಗ್ತಿದೆ ಅನ್ನೋದರ ಅರಿವೇ ಇಲ್ಲದ 2 ಮುದ್ದಾದ ಮಕ್ಕಳು. ರಿಂಗ ರೋಜಾ, ಒಂದೇ ರಿಂಗಿಗೆ ಆಜಾ ಅನ್ನುತ್ತಲೇ ಇನಿಯನ ತೆಕ್ಕೆಗೆ ಜಾರುತ್ತಿದ್ದ ಮಳ್ಳಿಯೊಬ್ಬಳ ಕತೆ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಭರ್ತಿ 12 ವರ್ಷಗಳ ಪ್ರೀತಿ. ರಘು ವಯಸ್ಸು 36. ಹಾವೇರಿ ಮೂಲದ ಶ್ರುತಿ ಎಂಬಾಕೆಯನ್ನ ಸುಮಾರು 12 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ. ಆ ಪ್ರೀತಿಯ ಬದುಕಿಗೆ 2 ಮಕ್ಕಳು ಸಾಕ್ಷಿಯಾಗಿದ್ರು. ಬದುಕು ಶ್ರೀಮಂತವಾಗಿರಲಿಲ್ಲ, ಆದ್ರೆ ಸಂಸಾರಕ್ಕೆ ಬಡತನ ಇರಲಿಲ್ಲ. ಆರಂಭದಲ್ಲಿ ಸದಾ ನಗು ತುಂಬಿ ತುಳುಕ್ತಿತ್ತು. ಅವನಿಗೆ ಕುಟುಂಬವೇ ಪ್ರಪಂಚ. ನೋವು ಮರೆಸೋಕೆ 2 ಮುದ್ದಾದ ಮಕ್ಕಳ ನಗುವಿತ್ತು. ರಘು ಕೂಲಿ ಕೆಲಸ ಮಾಡಿಕೊಂಡು ಸಂಸಾರದ ನೊಗ ಇಳಿತಿದ್ದ. ಕೂಲಿ ಮಾಡಿದ್ರು ಪತ್ನಿ ಮಕ್ಕಳನ್ನ ಮುದ್ದಾಗಿಯೇ ನೋಡ್ಕೊಳ್ತಿದ್ದ. ಆದ್ರೆ ಈ ಸಂಸಾರದಲ್ಲಿ ಒಂದು ಸಮಸ್ಯೆ ಇತ್ತು. ಅದು ರಘುಗೆ ಇದ್ದ ಕುಡಿತದ ಚಟ. ಇದರಿಂದಾಗಿ ದಂಪತಿ ನಡುವೆ ಆಗಾಗ್ಗೆ ಜಗಳ ನಡೀತಿತ್ತು. ಅದ್ಯಾವ ಕೆಟ್ಟ ಗಳಿಗೆಯೋ ಏನೋ, ಕತ್ತಲಾಗುತ್ತಲೇ ಕಿತ್ತಾಡಿಕೊಂಡು ಹಗಲಿನಲ್ಲಿ ಖುಷಿಯಾಗಿದ್ದ ಈ ಸಂಸಾರದೊಳಗೆ ಅವನೊಬ್ಬ ಎಂಟ್ರಿ ಕೊಟ್ಟಿದ್ದ. ದಾವಣಗೆರೆಯ ಖಾಸಗಿ ಆಸ್ಪತ್ರೆಯೊಂದರಲ್ಲೇ ಶ್ರುತಿ ಗಾರ್ಡನಿಂಗ್ ಕೆಲಸ ಮಾಡ್ತಿದ್ಲು. ಅದೇ ಸಮಯದಲ್ಲಿ ನಿಟ್ಟುವಳ್ಳಿ ನಿವಾಸಿ ಉಬೇದುಲ್ಲಾ ಅಲಿಯಾಸ್ ಮುನ್ನಾ ಎಂಬಾತನ ಪರಿಚಯವಾಗಿತ್ತು. ಇದೇ ಪರಿಚಯ ಸ್ನೇಹವಾಯಿತು. ಸ್ನೇಹ ಕಾಮದ ಟರ್ನ್ ಪಡೆದುಕೊಂಡಿತ್ತು. ಸುಮಾರು 2 ವರ್ಷಗಳಿಂದ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಬೆಳೆದಿತ್ತು. ಇಲ್ಲಿಂದಲೇ ರಘುವಿನ ಬದುಕಿನ ದಿಕ್ಕು ಬದಲಾಗಿತ್ತು. ಪತ್ನಿಯ ಪ್ರೀತಿಯಲ್ಲೇ ತನ್ನ ಮಕ್ಕಳ ಜೊತೆ ಬದುಕುತ್ತಿದ್ದ ವ್ಯಕ್ತಿಗೆ ತನ್ನ ಮನೆಯೊಳಗೆ ಮತ್ತೊಬ್ಬ ವ್ಯಕ್ತಿ ಪ್ರವೇಶಿಸಿದ್ದಾನೆ ಅನ್ನೋದು ಗೊತ್ತಾಗಿತ್ತು. ಈ ವಿಚಾರಕ್ಕೆ ಕುಡಿದ ಮತ್ತಲ್ಲಿ ರಘು ಮತ್ತಷ್ಟು ಜಗಳ ಜಾಸ್ತಿ ಮಾಡ್ತಿದ್ದ. ದಿನ ಕಳೆದಂತೆ 2 ದಾಂಪತ್ಯದಲ್ಲಿ ಕಂದಕ ಸೃಷ್ಟಿಯಾಯಿತು. ಚಿನ್ನ ರನ್ನ ಮುನ್ನಾ ಎನ್ನುತ್ತಾ ಶ್ರುತಿಯನ್ನ ಕಂಪ್ಲೀಟ್ ಆಗಿ ತನ್ನತ್ತ ಸೆಳೆದುಕೊಂಡು ಬಿಟ್ಟ ಉಬೇದುಲ್ಲಾ. ಇವರಿಬ್ಬರ ಸರಸ ಸಲ್ಲಾಪಕ್ಕೆ ರಘು ಅಡ್ಡಿಯಾಗತೊಡಗಿದ್ದ. ಈ ಅಡ್ಡಿಯನ್ನೇ ಶಾಶ್ವತವಾಗಿ ತೆಗೆದುಹಾಕುವ ನಿರ್ಧಾರಕ್ಕೆ ಸಂಚು ಸಿದ್ಧಗೊಂಡಿತ್ತು. ಅದೇ ಮರ್ಡರ್ ಪ್ಲಾನ್. ಆಗಸ್ಟ್ 11 ಆ ದಿನವೇ ರಘುವಿನ ಜೀವನದ ಕೊನೆಯ ದಿನವಾಗಿತ್ತು. ರಘುವಿಗೆ ಪರಿಚಯವಿದ್ದ ಸುರೇಶ್ ಎಂಬಾತನ ಮೂಲಕ ಆತನನ್ನ ದಾವಣಗೆರೆಯ ಬಾರ್ಗೆ ಕರೆಸಿಕೊಂಡ ಉಬೇದುಲ್ಲಾ ಅಲ್ಲಿ ರಘುವಿಗೆ ಮದ್ಯವನ್ನ ಕುಡಿಸಿದ್ರು. ಎಣ್ಣೆ ಅಂದ್ರೆ ಅವ್ರ ತೋಡ ಲಾವ್ ಅಂತಿದ್ದ ರಘು ಪುಕ್ಸಟ್ಟೆ ಎಣ್ಣೆ ಸಿಕ್ಕ ಕೂಡ್ಲೆ ಮೈ ಮರೆತು ಬಿಟ್ಟ. ಆರೋಪಿಗಳು ರಘುವಿಗೆ ಕುಡಿತದ ಚಟ ಇದ್ದದ್ದನ್ನೇ ಎನ್ಕ್ಯಾಶ್ ಮಾಡಿಕೊಂಡ್ರು. ಚೆನ್ನಾಗಿ ಕುಡಿಸಿದ್ರು. ಬಾರ್ನ CCTV ಸದ್ದೇ ಇಲ್ಲದೆ ಇವರ ಮದಿರೆಯ ಆಟವನ್ನ ರೆಕಾರ್ಡ್ ಮಾಡಿಕೊಳ್ತಿತ್ತು. ರಘು ಫುಲ್ ಟೈಟ್ ಆಗಿದ್ದ. ಅವನಿಗೆ ಪರಿಜ್ಞಾನ ಕಳೆದು ಹೋಗಿತ್ತು. ಈ ಟೈಮಲ್ಲೇ ಆತನನ್ನ ಹರಿಹರದ ತುಂಗಭದ್ರಾ ನದಿ ತೀರದ ಕಡೆಗೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿಗೆ
ರಘು ಎಂಬಾತ ಮಿಸ್ಸಿಂಗ್ ಆಗಿ ಹೋದ. ಇಷ್ಟಕ್ಕೂ ನದಿ ತೀರದಲ್ಲಿ ಏನಾಯ್ತು ಗೊತ್ತಾ? ಪೊಲೀಸರ ಪ್ರಕಾರ ಆತನ ಕುತ್ತಿಗೆಯನ್ನ ಹಿಸುಕಿ ಕೊಂದ ಕಿರಾತಕರು ಬಳಿಕ ರಘುವಿನ ಶವವನ್ನ ಹರಿಯುತ್ತಿದ್ದ ತುಂಗಭದ್ರಾ ನದಿಗೆ ಬಿಸಾಡಿಬಿಟ್ರು. ಶವವನ್ನ ಸೈಲೆಂಟ್ ಆಗಿ ಎಸ್ದ ಆರೋಪಿಗಳು ಅಲ್ಲಿಂದ ಸದ್ದಿಲ್ಲದೆ ತಮ್ಮ ತಮ್ಮ ಮನೆಗೆ ವಾಪಸ್ ಬಂದು ಬಿಟ್ರು. ನೀರಿನ ಸೆಳೆತ ಜೋರಾಗಿತ್ತು. ರಘುವಿನ ಶವ ತುಂಗೆಯ ಒಡಲಲ್ಲಿ ಲೀನವಾಗಿ ಬಿಡ್ತು. ಈ ಕೇಸಿನ ಆರೋಪಿಗಳು ಸಿಕ್ಕಿಬಿದ್ರು, ರಘುವಿನ ಶವ ಮಾತ್ರ ಸಿಗಲೇ ಇಲ್ಲ. ಊರವರು, ಅಗ್ನಿಶಾಮಕ ದಳದವರು, SDRF ಸಿಬ್ಬಂದಿ ಬೋಟ್ ಹಾಕೊಂಡು ತೆಪ್ಪಗಳಲ್ಲಿ ಕುಳಿತುಕೊಂಡು ಹುಡುಕಿದ್ರು. ನೋ ಯೂಸ್. ಈ ವಿಡಿಯೋ ಮಾಡೋ ಕೊನೆ ಕ್ಷಣದ ತನಕ ರಘುವಿನ ಶವ ಸಿಕ್ಕಿರಲಿಲ್ಲ. ತುಂಗಭದ್ರಾ ನದಿಯಲ್ಲಿ ಶೋಧ ಮುಂದುವರೆದೇ ಇತ್ತು. ಕೊಲೆ ಪ್ರಕರಣದ ಆರೋಪಿಗಳು ಪೊಲೀಸರಿಗೆ ಸಿಕ್ಕಿಬಿದ್ರು, ಶವ ಮಾತ್ರ ನದಿಯಲ್ಲೆಲ್ಲೋ ನಾಪತ್ತೆಯಾಗಿಯೇ ಇದೆ. ಅತ್ತ ರಘು ನಾಪತ್ತೆಯಾದ ಬೆನ್ನಲ್ಲೇ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಕನಲಿದವಳು ಆತನ ಪತ್ನಿ ಶ್ರುತಿ. ಕಣ್ಣೀರುಡುತ್ತಾ ಪತಿ ನಾಪತ್ತೆಯಾಗಿದ್ದಾನೆ ಅಂತ ದೂರು ಕೊಟ್ಟವಳು ಕೂಡ ಇವಳೇ. ಅಷ್ಟೇ ಅಲ್ಲ, ಪತಿ ನಾಪತ್ತೆಯಾಗಿದ್ದಾನೆ, ಅವನು ಎಲ್ಗೋದ, ಯಾರು ಏನು ಮಾಡಿದ್ರು ದೇವ್ರೇ ಅಂತ ಕಣ್ಣೀರು ಸುರಿಸುತ್ತಾ ಕುಟುಂಬದವರ ಜೊತೆ ಹುಡುಕಾಡಿದವಳ ಪೈಕಿ ಶ್ರುತಿ ಮಂಚೂಣಿಯಲ್ಲಿದ್ಲು. ಅತ್ತೆ ಮೈದುನ ಸಂಬಂಧಿಕರ ಮುಂದೆಲ್ಲ ಗೋಳಾಡ್ತಾ ಅಲ್ನೋಡಿ ಇಲ್ಲುಡುಕಿ ಅಂತಿದ್ಲು. ಅಸಲಿಗೆ ಅವಳಿಗೆ ರಘು ಏನಾದ ಅನ್ನೋ ವಾಸ್ತವ ಸತ್ಯ ಗೊತ್ತಿತ್ತು. ಆದ್ರೂ ಡೌ ಮಾಡ್ತಿದ್ಲು. ಎಸ್, ಶ್ರುತಿ ಹುಡುಕಾಟದ ಹಿಂದೆ ಒಂದು ಭಯಾನಕ ಸತ್ಯ ಅಡಗಿತ್ತು. ರಘು ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲದಂತೆ ಹುಡುಕುತ್ತಿದ್ದವಳಿಗೆ ರಘುವಿನ ಅಂತ್ಯ ಎಲ್ಲಾಗಿದೆ ಅನ್ನೋದು ಗೊತ್ತಿತ್ತು. ದುರಂತ ಅಂದ್ರೆ ತಾಯಿ ತನ್ನ ಮಗನನ್ನ ನೆನೆದು ಎದೆ ಬಡಿದುಕೊಳ್ತಿದ್ಲು. ಹೌದು, ರಘುವಿನ ತಾಯಿ ಪುಟ್ಟಮ್ಮ ಮಗ ಕಾಣೆಯಾಗಿದ್ದಾನೆ ಅನ್ನೋ ಸುದ್ದಿ ಕೇಳಿ ಮಗನನ್ನ ಹುಡ್ಕೋಕೆ ಹೊರಟಿದ್ದಾಳೆ. ಮನೆಯಲ್ಲಿದ್ದ ಹಣ ಸಾಕಾಗ್ಲಿಲ್ಲ, ಹುಡುಕಾಟ ಮುಂದುವರಿಸಬೇಕಿತ್ತು. ಹೀಗಾಗಿ ಸಾಲ ಮಾಡಿ ಮಗನಿಗಾಗಿ ಹುಡುಕಾಟ ನಡೆಸಿದ್ಲು. ಆದ್ರೆ ಪಾಪದ ಹೆಂಗಸಿಗೆ ತನ್ನ ಮಗನ ಸಾವಿನ ರಹಸ್ಯ ಗೊತ್ತಿರೋ ಹೆಣ್ಣು ತನ್ನ ಜೊತೆಯಲ್ಲೇ ಹುಡುಕುವ ನಾಟಕವಾಡ್ತಿದೆ ಅನ್ನೋದು ಗೊತ್ತಾಗ್ಲೇ ಇಲ್ಲ. ಪೊಲೀಸರು ರಘು ಶವದ ಹುಡುಕಾಟದ ತನಿಖೆಯನ್ನ ಚುರುಕುಗೊಳಿಸಿದ್ರು. ಆದ್ರೆ ತನಿಖೆ ಮುಂದುವರೆದಂತೆ ಶ್ರುತಿಯ ವರ್ತನೆ ಪೊಲೀಸರಿಗೂ ಸಂಬಂಧಿಕರಿಗೂ ಅನುಮಾನ ಮೂಡಿಸಿತ್ತು. ನಂತರ ಶ್ರುತಿಯ ಸಹೋದರಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಪ್ರಕರಣದ ದಿಕ್ಕೆ ಬದಲಾಯಿತು. ರಘು ಕಾಣೆಯಾಗಿಲ್ಲ, ಅವನನ್ನ ಕೊಲೆ ಮಾಡಲಾಗಿದೆ ಅನ್ನೋ ಸತ್ಯ ಹೊರಬಂತು. ಈ ಕೊಲೆಯ ಹಿಂದೆ ಪತ್ನಿ ಶ್ರುತಿ, ಆಕೆಯ ಪ್ರಿಯಕರ ಉಬೇದುಲ್ಲಾ ಮತ್ತು ಸುರೇಶ್ ಇದ್ದಾರೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂತು. ಮೂವರ ಬಂಧನ. ಅದಡಿ ಪೊಲೀಸರು ಶ್ರುತಿ, ಉಬೇದುಲ್ಲಾ ಮತ್ತು ಸುರೇಶ್ ಈ ಮೂವರನ್ನ ಬಂಧಿಸಿದ್ದಾರೆ. ಪ್ರಕರಣದಲ್ಲಿ ಶವವನ್ನ ಸಾಗಿಸಿ ನದಿಗೆ ಎಸೆದ ಆರೋಪವು ತನಿಖೆಯ ಭಾಗವಾಗಿದೆ. ಮತ್ತೊಂದೆಡೆ ರಘುವಿನ ಮೃತದೇಹಕ್ಕಾಗಿ ತುಂಗಭದ್ರಾ ನದಿಯಲ್ಲಿ ಶೋಧ ಮುಂದುವರೆದಿದೆ. ಆದ್ರೆ ಶವ ಸಿಗದೆ ಇರೋದು ಪ್ರಕರಣದ ದುರಂತ. ಒಂದು ಕೊಲೆ, ಆದ್ರೆ ಅನಾಥರಾದವರು ಯಾರು? ಈ ಕಥೆಯಲ್ಲಿ ಕೊಲೆಯಾದವನು ಒಬ್ಬ, ಆದ್ರೆ ಅನಾಥರಾದವರು ಇಬ್ರು, ರಘುವಿನ ಮಕ್ಕಳು. ಇವತ್ತು ಆ ಮಕ್ಕಳಿಗೆ ಅಪ್ಪ ಇಲ್ಲ, ಅಮ್ಮ ಕೂಡ ಜೈಪಾಲಾಗಿದ್ದಾಳೆ. ಒಂದು ಕಡೆ ಶಾಲಾ ಸಮವಸ್ತ್ರದಲ್ಲಿರುವ ಮಕ್ಕಳು, ಮತ್ತೊಂದು ಕಡೆ ಅವರನ್ನ ನೋಡ್ಕೊಂಡು ಕುಳಿತಿರೋ ಅಜ್ಜಿ. ಅವರಿಗೆ ಬಹುಶಃ ಇನ್ನೂ ಅರ್ಥವಾಗಿರ್ಲಿಕ್ಕಿಲ್ಲ ಅಪ್ಪ ಯಾಕೆ ಮನೆಗೆ ಬರ್ತಿಲ್ಲ, ಅಮ್ಮ ಎಲ್ಲಿಗೋದ್ಲು ಅನ್ನೋ ಸತ್ಯ. ಅಪ್ಪನ ಸಾವಿನ ಕಥೆಯನ್ನ ಅಜ್ಜಿಯೇ ಹೇಳಬೇಕಾದ ಪರಿಸ್ಥಿತಿ. ತಾಯಿಯ ಮಡಿಲಲ್ಲಿ ಬೆಳೆಯಬೇಕಾದ ಮಕ್ಕಳಿಗೆ ಅಜ್ಜಿಯ ಆಸರೆಯೇ ಈಗ ಬದುಕು. ನಮ್ಗೆ ನ್ಯಾಯ ಬೇಕು. ಇದು ಕೇವಲ ಒಂದು ಕುಟುಂಬದ ಬೇಡಿಕೆ ಅಲ್ಲ, ತನ್ನ ಮಗನನ್ನ ಕಳೆದುಕೊಂಡ ತಾಯಿಯ ಕೂಗು. ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ? ಅವರ ಭವಿಷ್ಯ ಏನು? ಒಂದು ಕುಟುಂಬವನ್ನ ಕಟ್ಟೋಕೆ 12 ವರ್ಷ ಬೇಕಾಯ್ತು. ಆ ಕುಟುಂಬವನ್ನ ನಾಶ ಮಾಡೋಕೆ ಒಂದು ಸಂಚು ಸಾಕಾಯ್ತು.
ಇಲ್ಲಿ ಪ್ರಶ್ನೆ ಒಂದೇ, ಒಂದು ಸಂಬಂಧಕ್ಕಾಗಿ ಒಂದು ಜೀವವನ್ನೇ ತೆಗೆದುಕೊಳ್ಳುವ ಹಕ್ಕು ಯಾರಿಗೆ ಇದೆಯಾ? ಪತಿ ಪತ್ನಿಯ ನಡುವೆ ಸಮಸ್ಯೆಗಳಿದ್ರೆ ವಿಚ್ಛೇದನದ ದಾರಿ ಇತ್ತು, ಕಾನೂನು ದಾರಿ ಇತ್ತು, ಬೇರ್ಪಟ್ಟು ಬದುಕುವ ದಾರಿ ಇತ್ತು. ಆದರೆ ಕೊಲೆ ಅದು ಯಾವತ್ತಿಗೂ ಪರಿಹಾರ ಅಲ್ಲ. ಒಬ್ಬ ತಂದೆ ಕೂಲಿ ಕೆಲಸ ಮಾಡಿ ಮಕ್ಕಳನ್ನ ಸಾಕ್ತಿದ್ದ. ಒಬ್ಬ ತಾಯಿ ಮಗನಿಗಾಗಿ ಸಾಲ ಮಾಡಿ ಹುಡುಕ್ತಿದ್ಲು. ಇಬ್ಬರು ಮಕ್ಕಳು ಶಾಲಾ ಸಮವಸ್ತ್ರದಲ್ಲೇ ಅಜ್ಜಿಯ ಪಕ್ಕ ಕುಳಿತು ಏನಾಗ್ತಿದೆ ಅನ್ನೋದೇ ಗೊತ್ತಾಗದೆ ನೋಡ್ತಿದ್ದಾರೆ. ಮತ್ತು ತುಂಗಭದ್ರಾ ನದಿ ಒಂದು ಕುಟುಂಬದ ಭಯಾನಕ ರಹಸ್ಯವನ್ನ ತನ್ನೊಳಗೆ ಇಟ್ಟುಕೊಂಡಿದೆ. ರಘುವಿನ ಶವ ಇನ್ನೂ ಸಿಕ್ಕಿಲ್ಲ, ಆದರೆ ಅವನ ಬದುಕಿನ ಕತೆ ಮಾತ್ರ ಈಗ ಇಡೀ ಗ್ರಾಮಕ್ಕೆ ಗೊತ್ತಾಗಿದೆ. 12 ವರ್ಷಗಳ ಪ್ರೀತಿ, 2 ಮಕ್ಕಳ ಸಂಸಾರ, ಕೂಲಿ ಕೆಲಸದ ಬದುಕು ಮಧ್ಯೆ ಬಂದ ಒಂದು ಅಕ್ರಮ ಸಂಬಂಧ. ಆ ಸಂಬಂಧಕ್ಕೆ ಅಡ್ಡಿಯಾಗಿದ್ದಾನೆ ಎನ್ನಲಾದ ಪತಿ ಕೊನೆಗೆ ನದಿಯಲ್ಲಿ ನಾಪತ್ತೆಯಾದ ಒಂದು ಜೀವ. ಆದರೆ ಈ ಕಥೆಯ ದೊಡ್ಡ ಶಿಕ್ಷೆ ಯಾರಿಗ್ ಗೊತ್ತಾ? ತಂದೆಯನ್ನ ಕಳೆದುಕೊಂಡ ಆ 2 ಮಕ್ಕಳಿಗೆ, ತಾಯಿಯನ್ನು ಕಳೆದುಕೊಂಡ ಆ 2 ಮಕ್ಕಳಿಗೆ. ಒಂದು ಕ್ಷಣದ ತಪ್ಪು ನಿರ್ಧಾರ, ಒಂದು ಅಕ್ರಮ ಸಂಬಂಧ, ಒಂದು ಕೊಲೆ, ಇವೆಲ್ಲದರ ಬೆಲೆ ಮಕ್ಕಳು ಅನಾಥ. ಆ 2 ಮುಗ್ಧ ಮಕ್ಕಳ ಮುಂದಿನ ಭವಿಷ್ಯ ಏನು? ಇದು ಪಾಮೇನಹಳ್ಳಿ ರಘು ಕೊಲೆ ಪ್ರಕರಣದ ಅತ್ಯಂತ ನೋವಿನ ಪ್ರಶ್ನೆ. ಕಾಮೆಂಟ್ ಮಾಡಿ ಉತ್ತರ ತಿಳಿಸಿ. ಇಂತಹ ಇನ್ಡೆಪ್ತ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.